ಓಂ ಸುಬ್ರಹ್ಮಣ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರ 17 ಗುಣಗಳು ಮತ್ತು ಅವರ ರಹಸ್ಯ ಗುಣಗಳು ಯಾವುದು ಅಂತ ತಿಳಿಸ್ಕೊಡ್ಲಿದ್ದೇನೆ. ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ, ಅಥವಾ ನಿಮ್ಮ ಫ್ರೆಂಡ್ಸು, ನಿಮ್ಮ ಸಿಸ್ಟರು, ರಿಲೇಟಿವ್ಸು ಯಾರಾದರೂ ವೃಶ್ಚಿಕ ರಾಶಿಯವರಾಗೇ ಇರ್ತಾರೆ. ಅವರ ಗುಣಗಳು ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನದವರಾಗಿದ್ದರೂ ನಾನು ಹೇಳುವಂಥ ಪಾಯಿಂಟ್ಸ್ಗಳು ಮ್ಯಾಚ್ ಆಗುತ್ತೆ. ವಿಡಿಯೋದ ಕೊನೆಯಲ್ಲಿ ನಿಮಗೆ ಎಷ್ಟು ಪಾಯಿಂಟ್ಸ್ ಮ್ಯಾಚ್ ಆಯಿತು ಅಂತ ತಪ್ಪದೆ ಕಮೆಂಟ್ ಮಾಡಿ. ಬನ್ನಿ, ಮೊದಲನೇದಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿ ಚಕ್ರದ 8ನೇ ರಾಶಿಯಾಗಿರುತ್ತೆ ವೃಶ್ಚಿಕ ರಾಶಿ. ಈ ರಾಶಿಯ ಅಧಿಪತಿ ಮಂಗಳ ಗ್ರಹ, ಕುಜಗ್ರಹ ಅಂತಲೂ ಕರಿತೇವೆ. ಈ ರಾಶಿಯಲ್ಲಿ ಚಂದ್ರ ನೀಚ ಸ್ಥಾನದಲ್ಲಿರ್ತಾನೆ. ಚಂದ್ರನಿಗೆ ಇದು ನೀಚ ರಾಶಿಯಾಗಿರುತ್ತೆ, 8ನೇ ರಾಶಿ ವೃಶ್ಚಿಕ ರಾಶಿ. ಈ ರಾಶಿಯ ಚಿಹ್ನೆ ಚೇಳು. ಎಲ್ಲಕ್ಕಿಂತ ಮೊದಲು ವೃಶ್ಚಿಕ ರಾಶಿಯವರು ಬಹಳ ಚತುರರಾಗಿರ್ತಾರೆ, ಬಹಳ ಬುದ್ಧಿವಂತರಾಗಿರ್ತಾರೆ. ಯಾರ ಜೊತೆ ಯಾವ ಸಂದರ್ಭದಲ್ಲಿ ಹೇಗೆ ಮಾತನಾಡಬೇಕು, ಅಂದರೆ ಯಾವ ಸಿಚುವೇಶನಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ಯಾವ ರೀತಿ ಮಾತನಾಡಬೇಕು, ಯಾರ ಜೊತೆ ಎಂಬಂತಹ ಒಳ್ಳೆ ನಾಲೆಡ್ಜ್ ಇವರಲ್ಲಿ ಇರುತ್ತೆ. ಮತ್ತು ಇವರು ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿಗಳಾಗಿರ್ತಾರೆ. ಇವರ ಮಾತಿನಲ್ಲಿ ಒಂದು ವೆಯ್ಟೇಜ್ ಇರುತ್ತೆ, ಮಾತಿನಲ್ಲಿ ತೂಕವಾಗಿ ಮಾತನಾಡ್ತಾರೆ. ಇವರು ಬಾಯಿಗೆ ಬಂದ ಹಾಗೆ, ಮನಸ್ಸಿಗೆ ಬಂದ ಹಾಗೆ ಮಾತನಾಡುವವರು ಇವರೆಲ್ಲ. ತುಂಬ ಯೋಚನೆ ಮಾಡಿ ಸರಿ ತಪ್ಪುಗಳನ್ನು ಸರಿಯಾಗಿ ಲೆಕ್ಕಾಚಾರ ಮಾಡಿ ಮಾತನಾಡುವವರಾಗಿರ್ತಾರೆ ವೃಶ್ಚಿಕ ರಾಶಿಯವರು. ಇದು ಮೊದಲನೆಯ ಗುಣ ಆಗಿರುತ್ತೆ. ಎರಡನೆಯದಾಗಿ, ಈ ರಾಶಿಯ ಅಧಿಪತಿ ಮಂಗಳ ಗ್ರಹ ಆದ್ದರಿಂದ ಮಂಗಳ ಗ್ರಹವನ್ನು ಧೈರ್ಯಕ್ಕೆ ಕಾರಕ ಅಂತ ಕರಿತೀವಿ. ಮಂಗಳ ಗ್ರಹ ಧೈರ್ಯಕ್ಕೆ ಕಾರಕ ಗ್ರಹ ಆದ್ದರಿಂದ ಈ ರಾಶಿಯವರು ಸಹ ಬಹಳ ಧೈರ್ಯವಂತರಾಗಿರ್ತಾರೆ. ಬೈ ಬರ್ತ್ ಲೀಡರ್ಶಿಪ್ ಕ್ವಾಲಿಟೀಸನ್ನು ಇವರಲ್ಲಿ ಕಾಣಬಹುದು. ತನ್ನ ಮುಖದ ಮೇಲೆ ಎಂದಿಗೂ ಭಯವನ್ನು ಕಾಣಿಸ್ಕೊಳ್ಳೋಕ್ಕೆ ಬಿಡೋದಿಲ್ಲ, ಇವರು ತೋರಿಸ್ಕೊಳ್ಳೋದು ಇಲ್ಲ. ಯಾವುದೇ ಕೆಲಸದಲ್ಲಾದರೂ ಸಹ ಮುಂದೆ ಇರ್ತಾರೆ, ಹಿಂದಕ್ಕೆ ಸರಿಯೋ ಮಾತೇ ಇಲ್ಲ ಈ ವೃಶ್ಚಿಕ ರಾಶಿಯವರಲ್ಲಿ. ಮೂರನೆಯದಾಗಿ, ಇವರು ಎಷ್ಟು ಧೈರ್ಯವಂತರೋ ಅಷ್ಟೇ ಭಾವುಕರಾಗಿರ್ತಾರೆ, ತುಂಬ ಎಮೋಷ್ನಲ್ ಆಗಿರ್ತಾರೆ. ಯಾಕಂದರೆ ವೃಶ್ಚಿಕ ರಾಶಿ ಜಲತತ್ವ ರಾಶಿಯಲ್ಲಿ ಬರುತ್ತೆ, ಹಾಗೆ ಸ್ಥಿರ ರಾಶಿ ಕೂಡ. ಒಂದೇ ಕಡೆ ಕುಳಿತುಕೊಂಡು ಬಹಳ ಎಮೋಷ್ನಲ್ ಆಗಿ ಥಿಂಕ್ ಮಾಡ್ತಾನೆ ಇರ್ತಾರೆ. ಇದು ಮೂರನೆಯ ಗುಣ ಆಗಿರುತ್ತೆ ವೃಶ್ಚಿಕ ರಾಶಿಯವರಲ್ಲಿ. ನಾಲ್ಕನೆಯದಾಗಿ, ವೃಶ್ಚಿಕ ರಾಶಿಯವರು ಓವರ್ ಥಿಂಕಿಂಗ್ ಮಾಡುವವರಾಗಿರ್ತಾರೆ. ಯಾಕಂದರೆ ವೃಶ್ಚಿಕದಲ್ಲಿ ಚಂದ್ರ ನೀಚನಾಗಿರೋದ್ರಿಂದ ಇವರ ಮನಸ್ಸು ಬಹಳ ವಿಚಲಿತವಾಗಿರುತ್ತೆ. ತುಂಬ ಓವರ್ ಥಿಂಕ್ ಮಾಡ್ತಾನೆ ಇರ್ತಾರೆ. ಯಾವುದಾದ್ರೂ ಒಂದು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅದ್ರ ಪಾಸಿಟಿವು, ನೆಗೆಟಿವು, ಪ್ಲಸ್ಸು, ಮೈನಸ್ಸು ಎಲ್ಲವನ್ನ ಯೋಚನೆ ಮಾಡ್ತಾರೆ. ಅದು ಹಾಗಾಗ್ಬಿಟ್ರೆ ಹೀಗಾಗ್ಬಿಟ್ರೆ ಅಂತ ತುಂಬ ಮುಂದಾಲೋಚನೆ ಮತ್ತು ಓವರ್ ಥಿಂಕಿಂಗ್ ಮಾಡುವವರಾಗಿರ್ತಾರೆ. ಇದೊಂದು ವಿಷಯದ ಬಗ್ಗೆ ಬಹಳ ಯೋಚನೆ ಮಾಡ್ತಾರೆ, ಒಂದೇ ವಿಷಯದ ಬಗ್ಗೆ ಯೋಚನೆ ತುಂಬ ಮಾಡ್ತಿರ್ತಾರೆ. ಐದನೆಯದಾಗಿ, ವೃಶ್ಚಿಕ ರಾಶಿಯವರು ಗುಂಪಿನಲ್ಲಿ ಇರಲು ಇಷ್ಟಪಡೋದಿಲ್ಲ. ತುಂಬ ರಶ್ ಇರುವಂತಹ ಪ್ಲೇಸಸ್ಸು, ಯಾವುದಾದ್ರೂ ಟೆಂಪಲ್ಲು, ಫಂಕ್ಷನ್ ತುಂಬ ರಶ್ ಇದ್ದರೆ ಇವರಿಗೆ ಇಷ್ಟ ಆಗೋದಿಲ್ಲ, ತುಂಬ ಕಸಿವಿಸಿ ಆಗಿಬಿಡ್ತಾರೆ. ಆರಾಮಾಗಿ ಫ್ರೀಯಾಗಿ ಇರುವಂತಹ ಪ್ಲೇಸಸ್ ಇವರಿಗೆ ಇಷ್ಟ ಆಗುತ್ತೆ. ಇವರು ಒಬ್ಬರೇ ಇರಲು ಇಷ್ಟಪಡ್ತಾರೆ. ಕೆಲವೊಂದು ಬಾರಿ ಇವರ ಕಂಪನಿಯನ್ನು ಇವರು ಎಂಜಾಯ್ ಮಾಡ್ತಾರೆ. ತುಂಬ ಬೇಜಾರಾದಾಗ ಒಬ್ಬರೇ ಇರೋಕ್ಕೆ ಇಷ್ಟಪಡ್ತಾರೆ. ತುಂಬ ಲಿಮಿಟೆಡ್ ಫ್ರೆಂಡ್ ಸರ್ಕಲ್ನ ಇಟ್ಕೊಂಡಿರ್ತಾರೆ ವೃಶ್ಚಿಕ ರಾಶಿಯವರು. ಆರನೆಯದಾಗಿ, ವೃಶ್ಚಿಕ ರಾಶಿಯವರು ಇನ್ವೆಸ್ಟಿಗೇಷನ್ ಮಾಡುವುದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಸೀಕ್ರೆಟಿವ್ ನೇಚರ್ ಇವರಲ್ಲಿ ನಾವು ಕಾಣಬಹುದು. ತನ್ನ ಗುಟ್ಟುಗಳನ್ನು ಬೇರೆಯವರ ಮುಂದೆ ಇವರು ರಿವೀಲ್ ಮಾಡೋದೇ ಇಲ್ಲ, ಬಟ್ ಬೇರೆಯವರ ಸೀಕ್ರೆಟ್ಸ್ಗಳನ್ನು ತನ್ನ ಬುದ್ಧಿವಂತಿಕೆಯಿಂದ ತುಂಬ ಚೆನ್ನಾಗಿ ತಿಳ್ಕೊಳ್ತಾರೆ. ಏಳನೆಯದಾಗಿ, ವೃಶ್ಚಿಕ ರಾಶಿಯವರು ಇವರ ಜೀವನ ಇವರ ಇಷ್ಟದಂತೆ ಜೀವಿಸೋದು. ಇವರ ಹೇಗೆ ಇಷ್ಟ ಬರುತ್ತೋ ಆ ರೀತಿಯೇ ಲೈಫ್ ಲೀಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಬೇರೆಯವರ ಮಾತಿಗೆ ಇನ್ಫ್ಲೂಯೆನ್ಸ್ ಆಗೋದೇ ಇಲ್ಲ. ಇವರು ತನ್ನ ಮನಸ್ಸಿಗೆ ಅನ್ನಿಸಿದ ಹಾಗೆ ಮಾಡುವವರು. ಫ್ರೆಂಡ್ಸ್ನ, ರಿಲೇಟಿವ್ಸ್ನ, ನೇಬರ್ಸ್ನ ಎಲ್ಲರ ಹತ್ರ ಸಜೆಷನನ್ನು ತಗೊಳ್ತಾರೆ, ಬಟ್ ಫೈನಲ್ ಡಿಸಿಷನ್ ಇವರ ಮನಸ್ಸಿಗೆ ಇಷ್ಟ ಆಗೋ ರೀತಿಯೇ ಇವರು ಮಾಡೋದು. ಎಂಟನೆಯದಾಗಿ, ವೃಶ್ಚಿಕ ರಾಶಿಯವರು ರಿಲೇಷನ್ಶಿಪ್ಪಲ್ಲಿ ಬಹಳ ಪಾಸಿಟಿವ್ ಆಗಿರ್ತಾರೆ ಹಾಗೂ ಪೊಸೆಸಿವ್ನೆಸ್ಸನ್ನು ನಾವು ಕಾಣಬಹುದು. ಅನುಮಾನದ ಪ್ರವೃತ್ತಿ ಇವರಲ್ಲಿ ಕಾಣಬಹುದು. ಬಹಳ ಡೌಟ್ ಪಡ್ತಾರೆ. ಯಾರಾದರೂ ಆಗಲಿ, ಇವರ ಫ್ರೆಂಡ್ಸ್ ಆಗಲಿ, ಅಕ್ಕ ತಂಗಿರಾಗಲಿ, ಅಥವಾ ಹಸ್ಬೆಂಡು, ವೈಫು, ಯಾರೇ ಆದರೂ ಇನ್ವೆಸ್ಟಿಗೇಷನ್ ಮಾಡೋದು, ಡೌಟ್ ಪಡೋದು ಇವರ ಹುಟ್ಟುಗುಣ ಆಗಿರುತ್ತೆ. ಒಂಬತ್ತನೇದಾಗಿ, ಇವರು ಯಾವುದೇ ಕೆಲಸ ಮಾಡಿದರೂ ಬಹಳ ಸ್ವಚ್ಛವಾಗಿ ನೀಟಾಗಿ ಮಾಡುವವರಾಗಿರ್ತಾರೆ. ತುಂಬ ಪರ್ಫೆಕ್ಷನನ್ನು ಹುಡುಕ್ತಿರ್ತಾರೆ. ಪ್ರತಿಯೊಂದು ಕೆಲಸದಲ್ಲೂ, ಪ್ರತಿಯೊಂದು ವಸ್ತುವಿನಲ್ಲೂ ಪರ್ಫೆಕ್ಷನ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅರ್ಧಂಬರ್ಧ ಕೆಲಸ ಮಾಡೋದು ಇವರಿಗೆ ಇಷ್ಟ ಆಗೋದಿಲ್ಲ, ಇವರು ಮಾಡೋಕ್ಕೂ ಹೋಗಲ್ಲ ಆ ರೀತಿ. ಹತ್ತನೆಯದಾಗಿ, ಇವರು ನೇಚರ್ ಲವರ್ ಆಗಿರ್ತಾರೆ. ಪ್ರಕೃತಿಯಲ್ಲಿ ಬೆರೆಯೋದು ಅಂದರೆ ತುಂಬ ಇಷ್ಟಪಡ್ತಾರೆ, ತುಂಬ ಎಂಜಾಯ್ ಮಾಡ್ತಾರೆ. ಪ್ರಕೃತಿಯಲ್ಲಿ ಬೆರೆತು
ತುಂಬ ಖುಷಿ ಪಡ್ತಾರೆ. 11ನೇದಾಗಿ ವೃಶ್ಚಿಕ ರಾಶಿಯವರಿಗೆ ಹಳೆ ಸ್ನೇಹಿತರ ಜೊತೆ ತನ್ನ ಮನಸ್ಸಿನ ಮಾತುಗಳನ್ನು, ಕಷ್ಟ ಸುಖಗಳನ್ನು ಶೇರ್ ಮಾಡ್ಕೊಳ್ತಾರೆ. ಇವರು ಸ್ನೇಹಿತರನ್ನ ನಂಬಿದ್ರೆ ಪ್ರಾಣ ಕೊಡೋಕ್ಕೂ ರೆಡಿ ಇರ್ತಾರೆ. ಬಟ್ ದ್ವೇಷ ಕಟ್ಕೊಂಡ್ರೆ ಇವರ ಫ್ರೆಂಡ್ಸು ಯಾರೇ ಆಗಲಿ ಪ್ರಾಣ ಹೋದರೂ ಅವರ ಜೊತೆ ಮಾತನಾಡೋದಕ್ಕೆ ರೆಡಿ ಇರೋದಿಲ್ಲ. 12ನೇದಾಗಿ ವೃಶ್ಚಿಕ ರಾಶಿಯವರು ಅವರಿಗೆ ಕೋಪ ಬಹಳ ಬೇಗ ಬರುತ್ತೆ. ಯಾಕಂದರೆ ಈ ರಾಶಿ ಅಧಿಪತಿ ಕುಜ ಆಗಿರೋದ್ರಿಂದ ಇವರಿಗೆ ಕೋಪ ಬಂದರೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇರಲ್ಲ. ಇದೊಂದು ನೆಗೆಟಿವ್ ಗುಣ ಆಗಿರುತ್ತೆ ವೃಶ್ಚಿಕ ರಾಶಿಯವರದು. ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಆದಷ್ಟು. 13ನೇದಾಗಿ ಕೋಪದ ಜೊತೆಗೆ ಹಠದ ಸ್ವಭಾವನೂ ಕೂಡ ಇವರಲ್ಲಿ ಕಾಣಬಹುದು. ಇವರ ಹಠ ಮತ್ತು ಕ್ರೋಧದ ಮುಂದೆ ಸಿಂಹರಾಶಿಯವರು ಸಹ ಹೆದರ್ಕೊಳ್ತಾರೆ. ಯಾಕಂದರೆ ಸಿಂಹರಾಶಿಯವರಿಗೆ ತುಂಬ ಕೋಪ ಬರೋದು ಅಂತ ಹೇಳ್ತಾರೆ ಜನರಲಿ. ಬಟ್ ವೃಶ್ಚಿಕ ರಾಶಿಯವರಿಗೂ ತುಂಬ ಕೋಪ ಬರುತ್ತೆ. ಸಿಂಹರಾಶಿಯವರು ಸಹ ಹೆದರ್ಕೊಳ್ತಾರೆ ಇವರ ಕೋಪದ ಮುಂದೆ. ಒಂದು ಸಾರಿ ಹಠ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಆ ನಿರ್ಧಾರವನ್ನು ಯಾರೇ ಏನೇ ಹೇಳಿದ್ರೂ ಚೇಂಜ್ ಮಾಡೋದಿಲ್ಲ. ಅವರ ಮನಸ್ಸಿಗೆ ಬಂದ ಹಾಗೆ ಆ ಕೆಲಸವನ್ನು ಮಾಡಿ ಮುಗಿಸೋವರೆಗೂ ಆ ಹಠವನ್ನು ಬಿಡೋದಿಲ್ಲ. ಇವರಿಗೆ ಡಾಮಿನೇಟ್ ಮಾಡಿದ್ರೆ ಇಷ್ಟ ಆಗೋದಿಲ್ಲ. ಯಾರಾದರೂ ಇವರ ಮೇಲೆ ಡಾಮಿನೇಷನ್ ಮಾಡಿದ್ರೆ ಇವರಿಗೆ ಇಷ್ಟ ಆಗೋದಿಲ್ಲ. 14ನೆಯ ಗುಣ ಯಾವುದು ಅಂದರೆ ವೃಶ್ಚಿಕ ರಾಶಿಯವರು ಬೇರೆಯವರು ಇವರನ್ನು ನೋಡಿದ್ರೆ ಬಹಳ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ. ಇವರ ರೂಪ ಮತ್ತು ಸೌಂದರ್ಯದಿಂದ ಅಟ್ರ್ಯಾಕ್ಟ್ ಆಗ್ತಾರೆ ಅಂತ ಅಲ್ಲ, ಇವರಲ್ಲಿರುವಂತಹ ಆ್ಯಟಿಟ್ಯೂಡ್ ಮತ್ತು ಇವರ ಲೈಫ್ ಸ್ಟೈಲ್, ಇವರ ನೇಚರನ್ನು ನೋಡಿ ಬೇರೆಯವರು ಇವರತ್ತ ಬಹಳ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ. ಇವರು ನೋಡಲು ಬಹಳ ಸುಂದರ ಮತ್ತು ಬ್ಯೂಟಿಫುಲ್ ಆಗಿರ್ತಾರೆ. ಔಟರ್ ಬ್ಯೂಟಿಫುಲ್ಗಿಂತ ಇನ್ನರ್ ಬ್ಯೂಟಿ ಜಾಸ್ತಿ ಕಾಣಬಹುದು ಇವರಲ್ಲಿ. 15ನೇದಾಗಿ ಇವರು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತನಾಡುವವರಾಗಿರ್ತಾರೆ. ಮನಸ್ಸಿನಲ್ಲಿ ಏನೇ ಇದ್ದರೂ ಅದನ್ನು ನೇರವಾಗಿ ಮಾತನಾಡ್ತಾರೆ. ಮನಸ್ಸಿನಲ್ಲೊಂದು ಹೊರಗಡೆ ಒಂದು ಮಾತನಾಡುವಂತಹ ಗುಣ ಇವರಲ್ಲಿ ಇರೋದಿಲ್ಲ. ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತನಾಡುವವರಾಗಿರ್ತಾರೆ. 16ನೇದಾಗಿ ಇವರು 27ನೇ ವರ್ಷದ ಮೇಲೆ ಜೀವನದಲ್ಲಿ ಯಶಸ್ಸುಗಳು ಸಿಗಲು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಫೈನಾನ್ಷಿಯಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಗ್ರೋತನ್ನು ಕಾಣುವವರಾಗಿರ್ತಾರೆ ವೃಶ್ಚಿಕ ರಾಶಿಯವರು. 17ನೇದಾಗಿ ಇವರಿಗೆ ಹೊಂದಾಣಿಕೆಯಾಗುವಂತಹ ರಾಶಿಯವರು ಯಾರು ಅಂತ ನೋಡೋದಾದರೆ ಮೇಷರಾಶಿ, ಕರ್ಕಾಟಕ ರಾಶಿ, ಧನಸ್ಸು ರಾಶಿ, ಮೀನರಾಶಿ, ಸಿಂಹರಾಶಿ. ಈ ರಾಶಿಯವರ ಜೊತೆ ಅಟ್ಯಾಚ್ಮೆಂಟ್ ಮತ್ತು ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಈ ರಾಶಿಯವರ ಥಾಟ್ ಪ್ರಾಸೆಸ್ ಮತ್ತು ವೃಶ್ಚಿಕ ರಾಶಿಯವರ ಥಾಟ್ ಪ್ರಾಸೆಸ್ ಎಲ್ಲ ಸೇಮ್ ಮ್ಯಾಚ್ ಆಗೋದ್ರಿಂದ ಈ ರಾಶಿಯವರ ಜೊತೆ ಫ್ರೆಂಡ್ಶಿಪ್ ಆಗಲಿ ರಿಲೇಷನ್ ಅಥವಾ ಮ್ಯಾರೇಜ್ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ನಿಮಗೆ ಈ 17 ಗುಣಗಳಲ್ಲಿ ಎಷ್ಟು ಪಾಯಿಂಟ್ಸ್ ಮ್ಯಾಚ್ ಆಗಿದೆ ಅಂತ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.